ಚನ್ನರಾಯಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ ಜಾತಿ ನಿಂದನೆಯ ದೂರನ್ನ ನೀಡಿದರೆ ದೂರನ್ನ ತೆಗೆದುಕೊಳ್ಳದೆ ಉಡಾಫಿ ಉತ್ತರ ನೀಡಿರುವ ನಗರ ಠಾಣೆಯ ಪಿಎಸ್ಐ ಮಲ್ಲಪ್ಪ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ದಲಿತ ಸಂಘರ್ಷ ಸಮಿತಿ ಹಾಗೂ ಭೀಮ್ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬರುವ ತನಕ ನಮ್ಮ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಅಂತ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಕುಮಾರ್ ಅವರು ಹೋರಾಟಗಾರರ ಜೊತೆ ಮಾತುಕತೆ ನಡೆಸಿ ಪ್ರತಿಭಟನೆಗಾರರನ್ನ ಮನವೊಲಿಸಿ ಪ್ರತಿಭಟನೆಗಾರರ ಮನವಿ ಪತ್ರವನ್ನು ಸ್ವೀಕರಿಸಿದ ಡಿವೈಎಸ್ಪಿ ಕುಮಾರ್ ಮಾತನಾಡಿ, ಡಿಸೆಂಬರ್ 6ನೇ ತಾರೀಕು ಶನಿವಾರ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಪ್ರವಾಸ ಇರುವ ಕಾರಣ ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳೋಕೆ ಸಾಧ್ಯವಿಲ್ಲ. 10ನೇ ತಾರೀಕಿನವರೆಗೆ ಕಾಲಾವಕಾಶ ನೀಡುವಂತೆ ಕೇಳಿಕೊಂಡರು. ಡಿವೈಎಸ್ಪಿ ಅವರ ಮಾತಿಗೆ ಬೆಲೆ ನೀಡಿದ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಡುವುದಾಗಿ ಘೋಷಿಸಿದರು. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರಸನ್ನ ಮಾತನಾಡಿ, ನಿನ್ನೆ ರಾತ್ರಿ ಆಟೋ ಚಾಲಕರು ನೀಡಿರುವ ಜಾತಿ ನಿಂದನೆ ಮಾಡಿರುವ ಡಾಕ್ಟರ್ ಪವನ್ ಕುಮಾರ್ ಹಾಗೂ ಶ್ರೀಮತಿ ಪವನ್ ಕುಮಾರ್ ಸೇರಿದಂತೆ ಇತರರ ವಿರುದ್ಧ ಕೂಡಲೇ ಎಫ್ಐಆರ್ ದಾಖಲೆ ಮಾಡಬೇಕು ಹಾಗೂ ದಲಿತ ಮುಖಂಡರೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತಿಸಿರುವ ಹಾಗೂ ಕರ್ತವ್ಯ ಲೋಪ ಎಸಗಿರುವ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ವಿರುದ್ಧ ಡಿಸೆಂಬರ್ 10ನೇ ತಾರೀಕಿನೊಳಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಡಿಸೆಂಬರ್ 11ನೇ ತಾರೀಕು ಚನ್ನರಾಯಪಟ್ಟಣ ತಾಲೂಕಿನ 1000 ಜನರನ್ನ ಸೇರಿಸಿ ನಗರ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಬಂಧುಗಳೇ, ಏನು ಈ ದಿನ ಚನ್ನರಾಯಪಟ್ಟಣ ನಗರದ ಬಾಗೂರು ರಸ್ತೆಯ ಕೂರ್ನಹಳ್ಳಿ ಬಡಾವಣೆಯಲ್ಲಿ ಎಲ್ಲ ನಮ್ಮ ದಲಿತ ಸಮುದಾಯದ ಬಂಧುಗಳು, ಮುಸಲ್ಮಾನ್ ಬಂಧುಗಳು ಹಾಗೂ ಇನ್ನಿತರೆ ಏನು ಎಲ್ಲ ವರ್ಗದ ಬಂಧುಗಳು ಸೇರಿ ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಒಂದು ಬೋರ್ಡ್ ಹಾಕಿದರು. ಅದು ಕಳೆದ 3 ದಿನಗಳ ಹಿಂದೆ ಹಾಕಿದರು. ಆ ಬೋರ್ಡ್ನ ಕಾಂಟ್ರವರ್ಸಿ 2 ದಿನದಿಂದಲೂ ಕೂಡ ನಡೀತಾ ಇತ್ತು. ಖಾಲಿ ಬೋರ್ಡ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಆಯುಷ್ ಇಲಾಖೆಯ ಪವನ್ ಅಂತ ಹೇಳಿ ಡಾಕ್ಟ್ರು ಒಬ್ಬರು ಇಲ್ಲಿಗೆ ಹಾಕ್ರಪ್ಪ ಅಂತೇಳಿ ಅವರೇ ಹಾಕ್ಸಿದ್ದು ಖಾಲಿ ಬೋರ್ಡ್ ಇದ್ದಂಥ ಸಂದರ್ಭದಲ್ಲಿ ಏನು ಜೈ ಭೀಮ್ ಆಟೋ ನಿಲ್ದಾಣ ಅಂತೇಳಿ ಅಂಬೇಡ್ಕರ್ ಅವರ ನಾಮಫಲಕ ಭಾವಚಿತ್ರ ಹಾಕಿದ ತಕ್ಷಣ ನೀವು ಈ ಬೋರ್ಡ್ನ ಹಾಕ್ಬೇಡಿ, ಇಲ್ಲಿ ತೆಗೀರಿ ಅಂತೇಳಿ ಮೊನ್ನೆಯಿಂದಲೂ ಕೂಡ ಒತ್ತಾಯ ಮಾಡ್ತಾಯಿದ್ರು. ಏನು ಮೊನ್ನೆ ನೈಟು ನಮ್ಮ ಭೀಮ್ ಆರ್ಮಿಯ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ದೊರೆರಾಜು ಅವರೆಲ್ಲ ಹೋಗಿ ಅದನ್ನು ಬಗೆಹರಿಸಿ ಬಂದಿದ್ದರು. ಮತ್ತು ನಿನ್ನೆ ಅಲ್ಲಿಯ ವ್ಯಕ್ತಿ ಡಾಕ್ಟರ್ ಪವನ್ ಎಂಬುವರು ಅವರು ಮದ್ಯಪಾನ ಮಾಡಿದ್ರೋ ಏನು ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಅವರು ಒಂದು ವಿಡಿಯೋ ಮಾಡಿ ಕಿರ್ಚಾಡುತ್ತಾ ನಮ್ಮ ಎಲ್ಲ ಆಟೋ ಚಾಲಕರಿಗೆ ಮತ್ತು ಅಲ್ಲಿ ಹೋಗಿದ್ದಂಥ ಎಲ್ಲ ನಮ್ಮ ದಲಿತ ಮುಖಂಡರು, ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡಗಳು ಕೂಡ ಅವ್ಯಾಚ ಶಬ್ದಗಳಿಂದ ಕೆಟ್ಟದಾಗಿ ನಿಂದಿಸಿದ್ದಾರೆ. ಈ ನಿಂದಿಸಿದ ನಂತರ ಅಲ್ಲಿದ್ದಕ್ಕಂಥ ಎಲ್ಲ ನಮ್ಮ ಲೀಡರ್ಗಳು ಮತ್ತು ಆಟೋ ಚಾಲಕರು ಎಲ್ಲ ಸೇರಿ ನಗರ ಪೊಲೀಸ್ ಠಾಣೆಗೆ ನಿನ್ನೆ ಸಂಜೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಅಲ್ಲಿದ್ದಂಥ ಟೌನ್ PSI ನಗರ ಪೊಲೀಸ್ ಠಾಣೆ PSI ಮಲ್ಲಪ್ಪರವರು, ನಾನು ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ, ನೀವು ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಫಸ್ಟ್ ಅನುಮತಿ ತಗೊಬರೋಗಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತೇಳಿ ಇವರಿಗೆ ನಿಂದಿಸಿ ಕಳಿಸಿದ್ದಾರೆ. ಅದೇ ಡಾಕ್ಟರ್ ಪವನ್ ಮತ್ತು ಅಲ್ಲಿ ಇತರ ಮಹಿಳೆಯರು ಬಂದಂಥ ಸಂದರ್ಭದಲ್ಲಿ ಅವರ ಕಂಪ್ಲೇಂಟ್ನ ತಗೊಳ್ತಾರೆ, ಇವ್ರು ಬಂದು ಕೋರ್ಟ್ ಕಂಪ್ಲೇಂಟ್ನ ತಗೊಳ್ಳಲ್ಲ. ಈ ವಿಚಾರವಾಗಿ ನಾವೆಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ನಾಗಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು ಮಂಜು, ನಮ್ಮ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷರು ಬಾಲವರು, ಗುರುವಂತ ಮಂಜಣ್ಣ, ಏನು ಸತೀಶು, ಇಲ್ಲಿ ಮಧು ದಡಗಟ್ಟ ಎಲ್ಲ ಸೇರಿ ನಾವು ಆ ನಾಮಫಲಕ ಹಾಕಿರೋ ಸ್ಥಳಕ್ಕೆ ಹೋಗಿ ಸ್ಥಳ ವೀಕ್ಷಣೆ ಮಾಡಿದ್ವಿ. ಅದು ಯಾರೋ ಮನೆ ಆಸ್ತಿಗೆ ಹಾಕಿರೋದಲ್ಲ, ಸಾರ್ವಜನಿಕ ರಸ್ತೆಗೆ ಹಾಕಿರೋದು. ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ನಾವು ನಗರ ಪೊಲೀಸ್ ಠಾಣೆಗೆ ಬಂದು, ಯಾಕೆ ಸರ್ ರಾತ್ರಿ ನಮ್ಮ ಹುಡುಗರು ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ನೀವು ತಗತ್ತೆ ಇಲ್ಲ ಅಂತ ಕೇಳಲಿಕ್ಕೆ ಬಂದಾಗ ಇದೇ ಟೌನ್ PSI ಮಲ್ಲಪ್ಪ ಅವರು ಹೇಳ್ತಾರೆ, ನಾನು ಕಂಪ್ಲೇಂಟ್ನ ತಗೊಳ್ಳಲ್ಲ, ನೀವು ಯಾವ ER ಆಫೀಸರ್ಗಾದರೂ ಹೇಳಿ, ಯಾರಿಗೆ ಬೇಕಾದರೂ ಹೇಳಿ, ನಾನು ಇರೋದು ಹೆಂಗೆ ನಿಮಗೆ ಉತ್ತರ ಕೊಡಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವು ಯಾರ ಬಳಿ ನ್ಯಾಯ ಕೇಳಬೇಕು? ER ಆಫೀಸರ್ ಬರಲಿ ಇಲ್ಲಿಗೇನೆ. ಹಾಗಾದರೆ ನಾಗರಿಕರು, ಸಾರ್ವಜನಿಕರು ಬಂದರೆ ಕಂಪ್ಲೇಂಟ್ ತಾಳಕ್ಕೆ ನಗರ ಪೊಲೀಸ್ ಠಾಣೆಯಲ್ಲಿ ಅವಕಾಶ ಇಲ್ವಾ? ER ಆಫೀಸರ್ ಬರೋವರೆಗೂ ನಾವು ಇದೇ ಸ್ಥಳದಲ್ಲಿ ಮೌನ ಪ್ರತಿಭಟನೆ, ಯಾರ ವಿರುದ್ಧನೂ ಧಿಕ್ಕಾರಗಳಿಗೆ ಹೋಗೋದಾಗಲಿ ಮತ್ತೊಂದು ಮಾಡಲ್ಲ. ನಮ್ಮ ನ್ಯಾಯ ಸಿಗೋವರೆಗೂ ಹಿರಿಯ ಅಧಿಕಾರಿಗಳು, ನಾನೀಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಲುಪಿಸಿದ್ದೀನಿ. DSP ಅವ್ರಿಗೂ ಗೊತ್ತಾಗಿದೆ. ಹಿರಿಯ ಅಧಿಕಾರಿಗಳು ಬರೋವರೆಗೂ ಈ ಸ್ಥಳ ಬಿಟ್ಟು ನಾವು ಹೋಗೋದಿಲ್ಲ, ಇಲ್ಲೇ ಕೂತಿರ್ತೀವಿ. ಇದೇ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರುಗಳಾದ KN ನಾಗೇಶ್, MR ರಂಗಸ್ವಾಮಿ, ಪ್ರಸನ್ನ, ಗಾಯಕ ಮಂಜು, ದೊರೆರಾಜು, ನಾಗಸಮುದ್ರ ಬಾಲು, ಕುರುವಂಕ ಮಂಜು, ದಮ್ಮನಿಂಗಲ ಶಂಕರ್, ಮತಿಘಟ್ಟ ರಂಗಸ್ವಾಮಿ, CG ಸೋಮಶೇಖರ್, ಬಾಗಿವಾಳು ವಿಜಯಕುಮಾರ್, ವಿರೂಪಾಕ್ಷಪುರ ಪ್ರಕಾಶ್, ಮಾದಿಹಳ್ಳಿ ಮಂಜು, KV ಸತೀಶ್, ದಡಿಘಟ್ಟ ಮಧು, ರಾಜೇಂದ್ರ ಕುಮಾರ್, ಗುರುಸ್ವಾಮಿ, ಬಾಬು, ರವಿಕುಮಾರ್, ಪರಶುರಾಮು, ಫರ್ವೇಜ್, ಕಿಶೋರ್, ಅನಿಲ್, ಶಿವರಾಜು, ರಂಗರಾಜು, KR ಮಂಜು ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.